ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ಬೇಕಾಗಿರೋದು ಈ ಲಾಟ್ರೀಸ್ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತೇಳಿ. ನಮ್ಮ ಯೂತ್ಸು ಹಾಗೆ ಎಲ್ಲರೂ ಯೂತ್ಸ್ ಅಂತಲೇ ಅಂತಲ್ಲ, ಎಲ್ಲ ದೊಡ್ಡವ್ರು ಕೂಡ ತಗೊಳ್ತಾರೆ ಲಾಟ್ರೀಸ್ಗಳು. ಗ್ಯಾಮ್ಲಿಂಗ್ ಅಂತೂ ನಿಮಗೆ ಗೊತ್ತೇ ಇದ್ದೆ ಎಷ್ಟು ಮಟ್ಟಿಗೆ ಅದು ಪ್ರಚಾರ ಪಡೆದಿದೆ ಅಂತೇಳಿ. ದೊಡ್ಡ ಸೆಲೆಬ್ರಿಟೀಸ್ ಕೂಡ ಗ್ಯಾಮ್ಲಿಂಗ್ ಬಗ್ಗೆ, ಈ ರಮ್ಮಿ ಆನ್ಲೈನ್ಗಳ ಬಗ್ಗೆ ಆಗಲಿ ಎಲ್ಲದ್ರ ಬಗ್ಗೆನೂ ಅವರು ಆ್ಯಡ್ ಕೊಡ್ತಾನೆ ಬರ್ತಾ ಇದ್ದಾರೆ. ನಮ್ಮ ಯೂತ್ಸ್ನ ದಾರಿ ತಪ್ಪಿಸ್ತಾನೆ ಬರ್ತಾನೆ ಇದ್ದಾರೆ. ಯಾಕಂದರೆ ಇದ್ರದ್ದು ಡಿಸಾಸ್ಟರ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ, ಒಂದಲ್ಲ ಎರಡಲ್ಲ, ಮನೆಗೆ ಗೊತ್ತಿರಲ್ಲ, ಅವ್ರದ್ದೇ ಆದಂಥ ಲಕ್ಷಗಟ್ಟಲೆ ಸಾಲ ಮಾಡಿರ್ತಾರೆ, ಲಾಟ್ರೀಸ್ಗಳು ತಗೊಂಡಿರ್ತಾರೆ, ಇಲ್ಲ ರಮ್ಮೀಸು ಆಡಿರ್ತಾರೆ, ಇಲ್ಲ ಅಂತಂದರೆ ಬೆಟ್ಟಿಂಗ್ಗಳು ಆಡಿರ್ತಾರೆ. ಇವೆಲ್ಲವನ್ನು ಅವರು 100ಕ್ಕೂ 1 ಸಕ್ಸಸ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಕೆಲವರು ಈಗ ಯೂತ್ಸ್ ಅಂತೂ ಅದರಲ್ಲಿ ಅದೇನು ತಲ್ಲಿನಾಗ್ಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಈಸಿ ಮನಿ. ಹಾಗಾಗಿ ಇದ್ರದ್ದೊಂದು ಸ್ವಲ್ಪ ಇನ್ಡೆಪ್ತ್ ಫ್ಯಾಕ್ಟ್ ಅವ್ರದ್ದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ಏನಪ್ಪ ಅಂತಂದರೆ, ಈ ರೀಸೆಂಟಲ್ಲಿ ಯೂಟ್ಯೂಬಲ್ಲೇ ನೋಡ್ತಾ ಇದ್ವಿ, ಅವ್ರು ಯಾರೋ ಇದು ನಮ್ಮ ಕರ್ನಾಟಕದವರೇ ಇಷ್ಟು ದಪ್ಪ ಗೋಲ್ಡ್ ಚೈನ್ ಹಾಕೊಳ್ತಾ ಇದ್ರು. ಅವರು ಹಿಂಗೆ ಗ್ಯಾಮ್ಲಿಂಗು ಅದು ಇದು ಎಲ್ಲ ಆಡ್ಬಿಟ್ಟು ಈಗ ಟ್ರಕ್ ಓಡಿಸೋ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಅವರು ವೀಡಿಯೋಸ್ಗಳು ನೋಡಿ ಈಗ ನನಗೂ ಒಂದು ಏನಪ್ಪ ಇದ್ರ ಬಗ್ಗೆ ಒಂದು ಏನು ಹೇಳ್ಬೇಕು ಅಂತೇಳಿ ಅನಿಸ್ತಿರೋದು ಅಂತಂದರೆ, ಈಗ ಸುಮಾರಷ್ಟು ವೇಸ್ಗಳಿದ್ದಾವೆ ದುಡಿಯೋಕ್ಕೆ ಮಾಡೋಕ್ಕೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಲಾಟ್ರೀಸ್ಗಳಾಗಲಿ, ಈ ಗ್ಯಾಮ್ಲಿಂಗ್ ಆಗಲಿ, ಈಗ ನೀವು ಆಡ್ತೀರಿ, ಅದೆಲ್ಲ ಕಳ್ಕೊಂಡು ಹೋಗ್ತೀರಿ. ಎಲ್ಲ ಒಂದು ಕಡೆಗೆ ಅದೇ ಇನ್ವೆಸ್ಟ್ಮೆಂಟ್ಗಳು ನೀವು ಇಟ್ಕೊಂಡಿದ್ರೆ ಇವತ್ತಿನ ದಿವಸ ನೀವು ಏನಾರೋ ಒಂದು ಬಿಸ್ನೆಸ್ಸು ಸಣ್ಣ ಪುಟ್ಟ ಏನು, ಈಗ ಗೌರ್ಮೆಂಟ್ಗಳಿಂದ ಬೇಕಾದಷ್ಟು ಲೋನು ಫೆಸಿಲಿಟೀಸ್ಗಳಿದ್ದಾವೆ, ಮಾಡ್ಕೋಬೋದು, ಒಂದು ಜೀವನ ಕಟ್ಕೋಬೋದು. ಈ ರೀತಿಯಾದ ಒಂದು ಈಸಿ ಮನಿ ಬಿಡಿ ಅಂತೇಳಿ. ಅದೆಲ್ಲದಕ್ಕಿಂತ ಈ ನಮ್ಮ ಈಗ ಲಾಟ್ರೀಸ್ ಬಗ್ಗೆ ಹೇಳ್ಬೇಕು ಅಂತಂದರೆ, ಈ ನಮ್ಮ ಕೇರಳ ಲಾಟ್ರೀಸು ಸಿಕ್ಕಾಪಟ್ಟೆ ನಾನು ಒಂದು ಸ್ಟಡಿ ಮಾಡಿದೆ ಈ ಇಂಟರ್ನೆಟ್ಟಲ್ಲೆಲ್ಲ ನೋಡಿಕೊಂಡು. ಈಗ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಅವ್ರ ಗೌರ್ಮೆಂಟಿಗೆ ಸಿಕ್ಕಾಪಟ್ಟೆ ರೆವಿನ್ಯೂ ಇದೆ ಬಿಡಿ. ಒಂದು ವಾರ್ಷಿಕವಾಗಿ ಒಂದು 5,000 ಕೋಟಿ ರೆವಿನ್ಯೂ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಯಾರು ಈಗೆಲ್ಲ ಆಲ್ ಓವರ್ ಎಲ್ಲರೂ ತಗೊಳಕ್ಕಾಗುತ್ತಾ? ಈಗ ನೋಡಿ, ಅದರಲ್ಲೊಂದು ಮೋಸ ಹೆಂಗಾಗ್ತಿದೆ ಅಂತಂದರೆ, ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ. ಬಟ್ ನೀವು ಆನ್ಲೈನಲ್ಲಿ ಕೊಟ್ರಿ ಅಂತಂದರೆ, ಬೈ ಆನ್ಲೈನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೆಬ್ಸೈಟ್ಸ್ಗಳು ಓಪನ್ ಆಗ್ತವೆ. ಒಂದಲ್ಲ ಎರಡಲ್ಲ 4-5 ವೆಬ್ಸೈಟ್ಸ್ಗಳು ಆಗ್ತವೆ. ಈಗ ನಾವು ತಗೊಂಡಿದ್ದೀವೋ ಬಿಟ್ಟಿವೋ ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿ 4-5 ವೆಬ್ಸೈಟ್ಸ್ಗಳು ಓಪನ್ ಆದಾಗ ನೀವು ಆಟೋಮೆಟಿಕ್ಕಾಗಿ ಅದು ಓಪನ್ ಮಾಡಿ ನೋಡಿ. ಈಗ ನಿಮಗೆ ಇಲ್ಲೊಂದು ತೋರಿಸ್ತೀನಿ, ಇಲ್ಲೊಂದು ನೋಡಿ, ಇದು ಬೈ ಆನ್ಲೈನ್ ಲಾಟ್ರೀಸ್ ಅಂತೇಳಿ ಈಗ ಒಂದು ಓಪನ್ ಮಾಡಿದ್ದೀವಿ. ಇದರಲ್ಲಿ ಸಿಕ್ಕಾಪಟ್ಟೆ ನೋಡಿ, ಹಿಂಗೆ ಸ್ಕ್ರಾಲ್ ಮಾಡ್ಕೊತ ಹೋದರೆ 2-3 ಓಪನ್ ಆಗ್ತದೆ. ಇದು ಓಪನ್ ಮಾಡಿದರೆ ಒಂದು ಯಾವ್ದಾರ ಕ್ಲಿಕ್ ಮಾಡಿದರೆ ಒಳಗಡೆ ಓಪನ್ ಆಗುತ್ತೆ, ಕೇಳುತ್ತೆ. ನೀವು ಬೇಕು ಅಂತಂದರೆ ಲಾಟ್ರೀಸ್ ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಮಾಡಾದ ನಂತರ ನೀವು ಕಾಯ್ತಾ ಇರ್ತೀರಿ ಬರುತ್ತೆ ಅಂತೇಳಿ. ಬಟ್ ಆದರೆ ಇದೆಲ್ಲ ಫೇಕ್. ಇದೆಲ್ಲ ಏನಾಗಿದೆ, ಇದು ಫೇಕ್ ವೆಬ್ಸೈಟ್ಸ್ಗಳು ಸಿಕ್ಕಾಪಟ್ಟೆ ಆಗಿದ್ದಾವೆ. ಹಾಗಾಗಿ ಕೇರಳ ಗೌರ್ಮೆಂಟ್ ಕೂಡ ಅವರು ಓಪನಾಗೆ ಅವ್ರ ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದಾರೆ, ಆನ್ಲೈನಲ್ಲಿ ಯಾವುದೇ ರೀತಿಯಾದಂಥ ಲಾಟ್ರೀಸ್ಗಳು ನಾವು ಸೇಲ್ ಮಾಡೋಕ್ಕಾಗಲ್ಲ, ಮಾಡ್ತಾ ಇಲ್ಲ ಅಂತೇಳಿ. ಹಾಗಾಗಿ ನಾನು ನಿಮಗೆ ಏನು ಹೇಳಬೇಕಾಗಿದೆ ಅಂತಂದರೆ, ಈ ರೀತಿಯಾದಂಥದ್ದನ್ನು ನಂಬೇಡಿ. ಆಮೇಲೆ ಸುಮ್ಮನೆ ದುಡ್ಡು ಹಾಕಿ ಕಳ್ಕೊಳಕ್ಕೆ ಹೋಗ್ಬೇಡಿ. ಇದು ನೋಡಿ, ಇದು ಎಷ್ಟೊಂದು ದೊಡ್ಡ ಮೋಸ ಇದು, ಸಿಕ್ಕಾಪಟ್ಟೆ. ಈಗ ನಮಗೆ ಇಲ್ಲೇ ಒಂದು ಗೊತ್ತಾಗ್ತಾ ಇದೆ, ಇದು ಯಾವುದೋ ಒಂದು ಫೇಕ್ ವೆಬ್ಸೈಟ್ಸ್ಗಳೇ ಇಷ್ಟೊಂದು ಫೇಕ್ ಇದ್ದಾವೆ. ಅದಾದ ನಂತರ ನೀವು ಅದು ಯಾವುದು ಆನ್ಲೈನ್ ರಮ್ಮೀಸ್ಗಳಾಗಲಿ ಇನ್ನೊಂದೇನೋ ಆಗಲಿ ಆಡ್ತೀರಿ, ಅದರಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ದುಡ್ಡು ಬರ್ತದೆ ಅಂತೇಳಿ ಗ್ಯಾರಂಟಿ ಇದೆ? ಪೇಜಾರ ನಿಮಗೆ ಅದು ಜೆನ್ಯೂನ್ ಇದೆ ಅಂತೇಳಿ ಗ್ಯಾರಂಟಿ ಇದೆಯಾ? ಹಾಗಾಗಿ ದಯವಿಟ್ಟು ಇವ್ಯಾವು ನಂಬಕ್ಕೆ ಹೋಗಬೇಡಿ ಅಂತೇಳಿ ನಂದೊಂದು ಕಾಳಜಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂತಂದರೆ ದುಡ್ಡು, ನಿಮ್ಮ ದುಡ್ಡಾಗಿರಲಿ, ನಿಮ್ಮ ತಂದೆ ತಾಯಿಗಳ ದುಡ್ಡಾಗಿರಲಿ, ದುಡ್ಡೇ. ಹಂಗಾಗಿ
ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದೊಂದು ಶಾರ್ಟ್ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.